ಹಲೋ ಆತ್ಮೀಯರೇ, ಈ ಸ್ಪಿರಿಚುವಲ್ ಸೈನ್ಸ್ನ ಅನೇಕ ವಿಧಾನಗಳಿಂದ ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ಪಡೆಯಬಹುದಾದ ಈ ಪೀಸ್ಫುಲ್ನೆಸ್ ಹಬ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಹಾಗೂ ಆದರದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಏನೆಲ್ಲ ಹೆದರಿಕೆ ಆಗ್ತಾ ಇರುತ್ತೆ. 4 ಜನಕ್ಕೆ ಜೊತೆ ಮಾತಾಡ್ಬೇಕಾದ್ರೆ ಹೆದರಿಕೆ ಆಗುತ್ತೆ, ಒಂದೊಂದು ಸರಿ ಸಭೆ ಸಮಾರಂಭಗಳಲ್ಲಿ ಮಾತಾಡ್ಬೇಕಾದ್ರೆ ಹೆದರಿಕೆ ಆಗುತ್ತೆ. ಇಲ್ಲದೆ ಹೋದರೆ ಯಾವುದೋ ಒಂದು ಉತ್ತಮವಾದ ಡಿಫಿಕಲ್ಟ್ ಸಿಚುವೇಶನ್ ಬಂದಾಗ ನಮಗೆ ಏನಾಗ್ಬೋದು ಅಂತ ಹೆದರಿಕೆ ಆಗ್ತಾ ಇರುತ್ತೆ. ಏನೆಲ್ಲ ನಮಗೆ ಓವರ್ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಇವನ್ನೆಲ್ಲ ಒಂದು ನಿವಾರಣೆ ಮಾಡೋ ಒಂದು 5ರಿಂದ 10 ನಿಮಿಷದ EFT ಟೆಕ್ನಿಕಲ್ಲಿ ಹೇಗೆ ರಿಮೂವ್ ಮಾಡ್ಬೋದು ಅಂತ ಇವತ್ತು ಈ ಪ್ರಯೋಗ ಮಾಡೋಣ. ಥ್ಯಾಂಕ್ ಯು. ಲೆಟ್ಸ್ ಇವತ್ತಿನ ಒಂದು ಟ್ಯಾಪಿಂಗನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕರಾಟೆ ಚಾಪ್. ತಮಗೆಲ್ಲ ಗೊತ್ತು ಪಾಯಿಂಟ್ಸ್ ಎಲ್ಲಿದೆ ಅಂತ. ಗೊತ್ತಿಲ್ಲದೆ ಹೋದರೆ ಇಂದಿನ ಸಂಚಿಕೆಗಳನ್ನು ನೋಡಿ ಟ್ಯಾಪ್ಸ್ಗಳನ್ನು ಅರ್ಥ ಮಾಡಿಕೊಂಡು ಈ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ. ನನ್ನ ಜೀವನದಲ್ಲಿ ಏನೆಲ್ಲ ಥರದ ಹೆದರಿಕೆಗಳು ನನಗೆ ಆಗ್ತಾ ಇರುತ್ತೆ. ಈ ಹೆದರಿಕೆಗಳಿಂದ ನಾನು ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸಿದ್ದೇನೆ. ಭಯಪಟ್ಟು ನನ್ನ ವ್ಯಥೆಯಿಂದ ನಾನು ದಿವಸಗಳನ್ನು ಕಳೆದಿದ್ದೇನೆ. ಆದರೂ ಸಹ ನಾನು ಮತ್ತು ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ತೇನೆ. ಎಷ್ಟೋ ಸಾರಿ ನನಗೆ ಈ ಭಯದಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಭಯದಿಂದ 4 ಕಡೆ ನಿರರ್ಗಳವಾಗಿ ಮಾತಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಅದೇನೇ ಇದ್ದರೂ ಸಹ ನಾನು ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ತೇನೆ, ಪ್ರೀತಿ ಮಾಡ್ತೇನೆ. ನನಗೆ ಈ ಹೆದರಿಕೆಯಿಂದ ಎಷ್ಟೊಂದೆಲ್ಲ ನನಗೆ ಅಪಾರ್ಚುನಿಟೀಸ್ಗಳು ನನಗೆ ಕಳೆದೋಗಿದ್ದಾವೆ, ಬಿಟ್ಟೋಗಿದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ನಾನು ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಆದರೂ ಸಹ ನಾನು ಮತ್ತು ನನ್ನ ಆತ್ಮವನ್ನು, ನನ್ನ ದೇಹ ಮನಸ್ಸನ್ನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ, ಪ್ರೀತಿ ಮಾಡ್ತೇನೆ. ಸೊ ಇದು ಕರಾಟೆ ಚಾಪ್ ಆದಮೇಲೆ ದಯವಿಟ್ಟು ನಿಧಾನವಾಗಿ ದೀರ್ಘವಾಗಿ ಕಣ್ಣು ಮುಚ್ಚಿ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ. 2-3 ಸೆಕೆಂಡ್ಗಳನ್ನು ಹೋಲ್ಡ್ ಮಾಡಿ ಅಲ್ಲೇ. ಹಾಗೆ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಮೂಗಿನ ಸಮೇತ ಬಿಡಿ. ಈಗ ನಿಮ್ಮ ಸುಂದರ ಕಣ್ಣುಗಳನ್ನು ತೆರೆದು, ಈಗ ನನಗೆ ಹೆದರಿಕೆ ಅಂತ ಆದರೆ ಯಾವುದೇ ಒಂದು ಸಂದರ್ಭದಲ್ಲಿ ನನಗೆ ಆಗ್ತಿತ್ತಲ್ಲ, ಹೆದರಿಕೆ ಅಂತ ನನಗೆ ಭಾವನೆಗಳು, ಯೋಚನೆಗಳು ಬಂದರೆ ಅದರ ಇಂಟೆನ್ಸಿಟಿ ಎಷ್ಟು, ಅದರ ಪರಿಮಾಣ ಎಷ್ಟು, 1ರಿಂದ 10ವರೆಗೂ ಅದನ್ನು ಮೆಜರ್ ಮಾಡ್ಕೊಳ್ಳಿ. ಎಷ್ಟು ಪರಿಣಾಮ ಅಂತ ಅದನ್ನು ನೀವು ಒಂದು ನೋಟ್ ಪ್ಯಾಡಲ್ಲೋ ಇಲ್ಲ ಅಂದರೆ ಕಾಮೆಂಟಲ್ಲೋ ಮಾಡ್ಕೊಳ್ಳಿ. ಓಕೆನಾ? ಸೊ ನನಗೆ ಇವಾಗ ಸುಮಾರು 8 ಇದೆ. ಸೊ ನಿಮಗೆ ಎಷ್ಟಿರ್ಬೋದು ತಗೊಳ್ಳಿ. ಒಂದು 2-3 ಸೆಕೆಂಡ್ಸ್ ಟೈಮ್ ತಗೊಂಡ್ಬಿಟ್ಟು ಇದನ್ನು ಯೋಚನೆ ಮಾಡಿ ಅದನ್ನು ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಫಸ್ಟ್ ರೌಂಡನ್ನು ಸ್ಟಾರ್ಟ್ ಮಾಡೋಣ. ಅಕ್ಸೆಪ್ಟಿಂಗ್ ರೌಂಡ್ ಅಂತ ನಾನು ಒಪ್ಪಿಕೊಳ್ಳುವ ಒಂದು ಕಾರ್ಯ. ಮೀಡಿಯನ್ ಪಾಯಿಂಟ್ಸ್ಗಳಿಂದ ನನ್ನ ಜೀವನದಲ್ಲಿ ಈ ಹೆದರಿಕೆಯಿಂದ ಏನೆಲ್ಲ ಸಮಸ್ಯೆಗಳು ಬಂದಿದ್ದಾವೆ. ಈ ಸಮಸ್ಯೆಗಳು ಬಂದಾಗೆಲ್ಲ ನನಗೆ 4 ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಈ ಹೆದರಿಕೆಯಿಂದ ನಾನು ವಿಲ ಒದ್ದಾಡಿರೋ ಸಂದರ್ಭಗಳು ಇದ್ದಾವೆ. ಈ ಹೆದರಿಕೆಯಿಂದ ನನಗೆ ತೊಂದರೆಗಳನ್ನು ಅನುಭವಿಸಿದ್ದೀನಿ. 4 ಜನಕ್ಕೆ ಹೇಳಲಿಕ್ಕೂ ಕೂಡ ನಾನು ಹಿಂಜರಿತ ಕೊಟ್ಟಿದ್ದೀನಿ. ಈ ಹೆದರಿಕೆಯಿಂದ ನನಗೆ ಒಳ್ಳೆಯ ಸಾಧನೆ ಮಾಡೋಕ್ಕಾಗಿರೋದಿಲ್ಲ. ಆದರೂ ಸಹ ನನ್ನನ್ನು ಒಪ್ಕೊಂಡು, ನನ್ನ ಮನಸ್ಸನ್ನು, ದೇಹ ಮತ್ತು ಆತ್ಮವನ್ನು ಒಪ್ಕೊಂಡು ಮುಂದಿನ ನಡೆಗೆ ನಾನು ಇವತ್ತು ಸಜ್ಜಾಗ್ತಾಯಿದ್ದೀನಿ. ಯಾಕೆಂದರೆ ಈ ಹೆದರಿಕೆಯಿಂದ ನನಗೆ ಏನೆಲ್ಲ ತೊಂದರೆ ಪಟ್ಟರೂ ಕೂಡ ನಾನು ಇವಾಗ ಎಷ್ಟೋ ಸರಿಯ ಸಂದರ್ಭಗಳನ್ನು ನೆನೆಸ್ಕೊಂಡ್ರೆ ಆ ಸಂದರ್ಭಗಳೆಲ್ಲ ನಾನು ಎಂದೆಲ್ಲ ಒಂದು ರೀತಿ ಜಯ ಸಾಧಿಸಿದ್ದೀನಿ ತಾನೆ. ಹಾಗಿದ್ಮೇಲೆ ಈ ಹೆದರಿಕೆ ಏನು? ಇವತ್ತಿರುತ್ತೆ, ಇನ್ನೊಂದು ಗಂಟೆ ಬಿಟ್ಟು ಹೋಗುತ್ತೆ. ಆದರೆ ಈ EFT ಟೆಕ್ನಿಕ್ಕಿಂದ 5-10 ನಿಮಿಷ ಟ್ಯಾಪ್ ಮಾಡೋಣ ಅಂತ ನೋಡೋಣ. ಹೆದರಿಕೆ ಏನಾದರೂ ಹೋದರೆ ಇದನ್ನು ಫಾಲೋ ಮಾಡೋಣ. ಸೊ ಈ ರೀತಿಯಾಗಿ ಒಂದು ಓಪನ್ ಮನಸ್ಸಿಂದ ಈ ಟ್ಯಾಪನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತೀನಿ. ಈ ಪ್ರಾರಂಭ ಮಾಡೋದ್ರಿಂದ ನನಗೆ ಒಳ್ಳೆಯದಾಗಲಿ. ನನಗೆ ಈ ಥರ ನಿಜವಾಗ್ಲೂ ಒಳ್ಳೆಯದಾದ್ರೆ 4 ಜನಕ್ಕೆ ಇದನ್ನು ಕೂಡ ಹೇಳ್ತೀನಿ. ಫಸ್ಟು ಇದರ ಅನುಭವವನ್ನು ಪಡೆಯೋಣ. ಈ ಅನುಭವ ನಿಜವಾಗ್ಲೂ ನನಗೆ ಉಪಯೋಗ ಆದರೆ ಆಮೇಲೆ 4 ಜನಕ್ಕೆ ಗಂಟೆನ ಹೇಳೋಣ. ಮೊದಲು ನನ್ನನ್ನು ನಾನು ಒಪ್ಕೊಳ್ಳೋಣ. ಏನೆಲ್ಲ ಪ್ರಯತ್ನ ಮಾಡಿ ನಾನು ಎಷ್ಟೆಲ್ಲ ದಿವಸಗಳನ್ನು, ಗಂಟೆಗಳನ್ನು ನಾನು ಹಾಳು ಮಾಡಿದ್ದೇನೆ.
ಬೇಡ, ಇನ್ಮೇಲಿಂದ ಆ ರೀತಿ ಆಗೋದು ಬೇಡ. ಈಗ ಆದ್ಮೇಲೆ ರಿಲ್ಯಾಕ್ಸ್. ನಿಮ್ಮ ಸುಂದರವಾದ ಕಣ್ಣುಗಳನ್ನು ಮುಚ್ಚಿ ಟೇಕ್ ಅ ಡೀಪ್ ಬ್ರೆತ್. 2-3 ಸೆಕೆಂಡ್ಗಳನ್ನು ಹೋಲ್ಡ್ ಮಾಡಿ. ಈಗ ನಿಧಾನವಾಗಿ ನಿಮ್ಮ ಉಸಿರನ್ನು ಮೂಗಿನ ಸಮೇತ ಬಿಡಿ. ನಿಮ್ಮ ಸುಂದರವಾದ ಕಣ್ಣುಗಳನ್ನು ಬಿಟ್ಟು ಈಗ ಆ ಹೆದರಿಕೆ ನಿಮ್ಮನ್ನು ನೀವು ಈ ಥರ ಸಂಪೂರ್ಣವಾಗಿ ಒಪ್ಕೊಂಡ ಮೇಲೆ ಆ ಹೆದರಿಕೆಯ ಪರಿಣಾಮ ಎಷ್ಟಿದೆ? ನನಗೆ ಈಗ ಸುಮಾರು ಇವಾಗ 5 ಇದೆಯಪ್ಪ. ನೀವು ಎಷ್ಟಾಗಿದೆ? ನೀವು ಕೂಡ ಒಂದು ನೋಟ್ ಪ್ಯಾಡಲ್ಲಿ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಫೈನಲ್ ರೌಂಡಲ್ಲಿ ಪಾಸಿಟಿವ್ ವರ್ಡ್ಸ್ಗಳಿಂದ ಹೇಗೆ ಇದನ್ನು ಸಂಪೂರ್ಣ ರಿಮೂವ್ ಮಾಡ್ಬೋದು ಅಂತ ಈ ಪ್ರಕ್ರಿಯೆ ಮಾಡೋಣ. ನನಗೆ ಈ ಹೆದರಿಕೆ ಅನ್ನೋದು ಬರೀ ಟೆಂಪ್ರರಿ ಅಷ್ಟೇ. ಯಾಕೆಂದರೆ ನಾನು ಹೆದರಿಕೆ ಬಂದಾಗೆಲ್ಲ ನಾನು ವ್ಯಥೆ ಪಟ್ಟಿದ್ದೀನಿ, ಹೌದು. ಹಾಗೆಯೇ ಆ ವ್ಯಥೆಗಳನ್ನೆಲ್ಲ ಸಂದರ್ಭಗಳನ್ನೆಲ್ಲ ನಾನು ಒಂದಲ್ಲ ಒಂದು ರೀತಿ ಜಯ ಸಾಧಿಸಿದ್ದೀನಿ ತಾನೆ. ಹಾಗಾದಮೇಲೆ ಇದು ನನ್ನ ಸ್ವಭಾವ ಗುಣ ಅಲ್ಲ, ಇದು ನನ್ನ ಮೂಲ ಗುಣ ಅಲ್ಲ. ನನ್ನ ಗುಣ ಕಾನ್ಫಿಡೆಂಟ್ ಆಗಿರೋದು, ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಇರೋದು ನನ್ನ ಗುಣ. ನನ್ನ ಗುಣ ವಿಜಯವನ್ನು ಸಾಧಿಸುವುದು. ನನ್ನ ಗುಣ ಪ್ರತಿಯೊಂದು ಸಂದರ್ಭದಲ್ಲೂ ಸಕಾರಾತ್ಮಕ ಭಾವನೆ ಮತ್ತು ಚಿಂತೆಗಳಲ್ಲಿ ಯೋಚನೆ ಮಾಡೋದು. ಯಾಕೆಂದರೆ ಪ್ರತಿ ಸಾರಿ ನಾನು ಶಾಂತಿ ಇದ್ದಾಗ, ನೆಮ್ಮದಿಯಿಂದ ನಾನು ಯೋಚನೆ ಮಾಡಿದಾಗ ಒಳ್ಳೊಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತೇನೆ. ಈ ಒಳ್ಳೊಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದರಿಂದ ನನಗೆ ಮತ್ತು ನನ್ನ ಮನಸ್ಸಿಗೆ ಎಷ್ಟೋ ಹಗುರ ಅನಿಸುತ್ತೆ. ನನ್ನ ಮನಸ್ಸಿಗೆ ಮತ್ತು ದೇಹಕ್ಕೆ ಹಗುರ ಆದಾಗೆಲ್ಲ ನಾನು ಒಳ್ಳೊಳ್ಳೆ ಕೆಲಸಗಳನ್ನು ಕೈಗೊಂಡಿದ್ದೇನೆ, ಜಯ ಸಾಧಿಸಿದ್ದೇನೆ. ಸೊ ನಾನೆಲ್ಲ ಈ ಪ್ರತಿ ಸಂದರ್ಭಗಳನ್ನು ನೆನೆಸ್ಕೊಂಡಾಗ ನನ್ನ ಮೂಲ ವ್ಯಕ್ತಿತ್ವ ಅನ್ನೋದು ಜಯ ಸಾಧನೆ ಮಾಡೋದು, ಸಕಾರಾತ್ಮಕವಾಗಿ ಯೋಚನೆ ಮಾಡೋದು, ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಜೀವನದಲ್ಲಿ ಒಳ್ಳೆಯ ಉತ್ತಮ ಮೌಲ್ಯಗಳನ್ನು ಸಂಪಾದಿಸಿ ಸಾಧನೆ ಮಾಡುವುದು ನನ್ನ ಮೂಲ ಗುಣ. ಯಾಕೆಂದರೆ ನನಗೆ ದೇವರು ಕೊಟ್ಟಿರೋ ಈ ಒಂದು ಒಳ್ಳೆಯ ದೇಹ ಮತ್ತು ಮನಸ್ಸನ್ನು ಸದುದ್ದೇಶಕ್ಕೆ ಉಪಯೋಗಿಸಿಕೊಳ್ಳುವ ಒಂದು ಉದ್ದೇಶದಿಂದ ನಾನು ಏನೇ ಒಂದು ಸಕಾರಾತ್ಮಕ ವಿಷಯಗಳನ್ನು ಬಂದಾಗ ಅದನ್ನು ಓಪನ್ ಮೈಂಡಿಂದ ತಿಳ್ಕೊಳ್ತೇನೆ ಮತ್ತು ಅದನ್ನು ಓಪನ್ ಮೈಂಡಿಂದ ಸ್ವೀಕರಿಸ್ತೇನೆ. ಯಾಕೆಂದರೆ ನನಗೆ ಮತ್ತು ನನ್ನ ದೇವರ ನನಗೆ ಅನುಗ್ರಹ ಇದೆ. ನನಗೆ ನನ್ನ ಹಿರಣ್ಯ ಗರ್ಭದ ಈ ಯೂನಿವರ್ಸಿನ ನನಗೆ ಸಪೋರ್ಟ್ ಸಿಗುತ್ತೆ ಅಂತ ನಂಬಿದ್ದೇನೆ. ಥ್ಯಾಂಕ್ ಯು. ಸೊ ರಿಲ್ಯಾಕ್ಸ್. ಆದ್ಮೇಲೆ ನಿಧಾನವಾಗಿ ನಿಮ್ಮ ಸುಂದರ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ದೀರ್ಘ ಉಸಿರಾಟವನ್ನು ಮೂಗಿನ ಮೂಲಕ ತೆಗೆದುಕೊಳ್ಳಿ. ಈಗ 2-3 ಸೆಕೆಂಡ್ಗಳನ್ನು ಹಾಗೆ ಹೋಲ್ಡ್ ಮಾಡಿ ಮತ್ತು ನಿಧಾನವಾಗಿ ದೀರ್ಘ ಉಸಿರಾಟದಿಂದ ಉಸಿರನ್ನು ಬಿಡಿ. ಈಗ ನಿಮ್ಮ ಸುಂದರವಾದ ಕಣ್ಣುಗಳನ್ನು ತೆಗೆದು ಈಗ ಆ ಪರಿಣಾಮ, ಹೆದರಿಕೆ ಪ್ರಮಾಣ ಎಷ್ಟಿದೆ ಯೋಚನೆ ಮಾಡಿ. ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಮನಸ್ಸಿಗೆ ತುಂಬಿದಾಗ ನನಗಂತೂ 0, ನನಗೆ ಹೆದರಿಕೆನೇ ಇಲ್ಲ. ನಿಮಗೆ ಎಷ್ಟಾಗಿದೆ? ಕಮ್ಮಿ ಆಗಿದ್ದರೆ ಸರಿ, ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ಮೊದಲನೇ ರೌಂಡ್ 2ನೇ ರೌಂಡನ್ನು ಈ ರೀತಿ ಟ್ಯಾಪ್ ಮಾಡಿ ಅಂತ ಹೇಳ್ತಾ, ಈ ರೀತಿಯಾದ ಒಂದು ಬ್ಯೂಟಿಫುಲ್ EFT ಟೆಕ್ನಿಕ್ಕಿಂದ 5-10 ನಿಮಿಷಗಳಲ್ಲಿ ಎಷ್ಟೇ ನಕಾರಾತ್ಮಕ ವಿಚಾರಗಳು ಬಂದು, ಎಷ್ಟೇ ದೇಹ ಮತ್ತು ಮನಸ್ಸಿನಲ್ಲಿ ತೊಂದರೆ ಆತಂಕಗಳು ಬಂದರು, ಇವನ್ನೆಲ್ಲ ನಿವಾರಿಸ್ಕೊಳ್ಳೋ ಒಂದು ಬ್ಯೂಟಿಫುಲ್ ವಿಧಾನ ಅಂತ ಹೇಳ್ತಾ, ಇದನ್ನು ನಿಜವಾಗ್ಲೂ ಉಪಯೋಗ ನಿಮಗಾಗಿದ್ದರೆ ಇದರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಆತ್ಮೀಯರೇ.